ಪಾಂಡುರಂಗದಿಂಡಿ ಆಷಾಢಿದಾಗ ಇವರು 45 ವರ್ಷದಿಂದ ಪಾಂಡುರಂಗದಿಂಡಿ ಶರಣಮ್ಮ ತಾಯಿಯವರು ಇದ್ದರು. ಅವ್ರ ಮಗಳು ಗೌರಮ್ಮ, ಅವ್ರ ಮನೆಯವರು ಮಾರುತಿ ಪೂಜಾರಿ, ಅವರು ಮಾರುತಿ ಪೂಜಾರಿ ನಂತರ ಹೋಗ್ಬೋದು ನಾವು ಗೌರಮ್ಮ ನಡೆಸ್ಕೊತಾ ಇದ್ದಾರೆ. ಅವ್ರ ಮಗ ದತ್ತು ಮತ್ತು ವಿಠ್ಠಲ ಮತ್ತು ಸತತ 7 ದಿವಸ ಕಂಟಿನ್ಯೂ ಹಗಲು ರಾತ್ರಿ ಹರಿಭಜನ್, ಹರಿ ಕೀರ್ತನ, ಪ್ರವಚನ ಮತ್ತು ನಡೀತಾ ಇದ್ದ. ದಾಸೋಗನು ನಡೀತಾ ಇದ್ದ. ಮತ್ತು ಇಲ್ಲಿ ಏನೈತಿ ಸಹಕಾರ ಎಲ್ಲರದ ಕಡೆಗೆ ಇಲ್ಲಿ ಮಹಾನಗರ ಪಾಲಿಕೆ ಆಗ್ಯದ. ನಗರ ಪಾಲಿಕೆ ಹೋಗಿ ಮಹಾನಗರ ಪಾಲಿಕೆ ಆಗ್ಯದ. ಪೌಡರ್ ಹಾಕಿಲ್ಲ ಇಲ್ಲಿ. ಒಟ್ಟು 7 ದಿವಸ ಏನೈತಿ ಚಿಕ್ಕಡ್ ಕಚ್ಚಿ ಭಾಳ ಪರೇಶಾನ್ ಆಗಿದ್ದೇವೆ ನಾವು. ಗಬ್ಬು ವಾಸನೆ ಹೊಂಟದ. ಮಂದಿ ಯೂರಿನ್ ಪಾಸ್ ಮಾಡಿ ಮುಂದೆ ಏನೈತಿ ಪೌಡರ್ ಮುನ್ಸಿಪಾಲ್ಟಿದವ್ರು ಹಾಕ್ಬೇಕಂತೇಳಿ ನಾವು ಮಹಾನಗರ ಪಾಲಿಕೆಗೆ ಏನಂತ ವಿನಂತಿ ನಿಮ್ಮ? ಮಹಾನಗರ ಪಾಲಿಕೆಗೆ ಏನಂತ ವಿನಂತಿ ಅಂದರೆ ಮುಂದೆ ಈ ವರ್ಷ ಹೋಯ್ತು, ಮುಂದಿನ ವರ್ಷ ನಮಗೆ ಸ್ವಚ್ಛ ಮಾಡಿ ಸ್ವಚ್ಛತಾ ಕಾರ್ಯಕ್ರಮ ಮಾಡಿ ಪೌಡರ್ ಹಾಕಬೇಕು. ಯಾಕಂದ್ರೆ ಚಿಕ್ಕಡ್ ಕಚ್ಚಿ ರಾತ್ರಿಗೆ ಭಜನ್ ಕೀರ್ತನ ಆಗೋ ಟೈಮಿನಾಗ ಭಕ್ತಾದಿಗಳಿಗೆ ರೋಗ ರುಜಿನಗಳು ಬರ್ತಾ ಇದ್ದೀವಿ. ಅದಕ್ಕಾಗಿ ತಮ್ಮಲ್ಲಿ ನಾವು ಮಹಾನಗರ ಪಾಲಿಕೆಯಲ್ಲಿ ಕೇಳಿಕೊಳ್ಳೋದಂದರೆ ಇಲ್ಲಿ ಏನದಕ್ಕೆ ಸ್ವಚ್ಛತಾ ಕಾರ್ಯಕ್ರಮ ಆಗಬೇಕು. ಮತ್ತು ಅದು ಪೌಡ್ರ್ ಅಂತಿರಲ್ಲ, ಯಾವುದು ಪೌಡ್ರ್, ಆ ಪೌಡ್ರ್ ಹಾಕಬೇಕು. ಮತ್ತು ಆಗಾಗ ಅವ್ರು ಬರ್ತಾ ಇರಬೇಕು ಸ್ವಚ್ಛತಾ ಮಾಡ್ಲಿಕ್ಕೆ. ನಾವೇ ಸ್ವಚ್ಛ ಮಾಡ್ಕೊಳತ್ತಿದ್ದೆವು. ಇಲ್ಲಿ ಏನದಕ್ಕೆ ಎಲ್ಲರೂ ದಾಸೋಗ ಡೈಲಿ ಒಬ್ಬರು ಕುಡ್ಲತ್ತಾರ ಮತ್ತು ನಡಿಲತ್ತದ. ಮತ್ತು ರಾತ್ರಿಗೆ ಹರಿಕೀರ್ತನ, ಭಜನ, ಸಪ್ತ ಎಲ್ಲ ಕಾರ್ಯಕ್ರಮ ಸರಿಯಾಗಿ ನಮ್ಮ ಗೌರಮ್ಮ ಪೂಜಾರಿ ಅವರ ಅಧ್ಯಕ್ಷರು ಯಾವುದು ಧರ್ಮದವ್ರು ಎಲ್ಲ ಧರ್ಮದವರಿಗೆ ಇಲ್ಲಿ ಸ್ವಾಗತದ. ಈ ಧರ್ಮ ಆ ಧರ್ಮ ಇಲ್ಲ, ಎಲ್ಲ ಧರ್ಮದವರಿಗೆ ಯಾರು ಬಂದ್ರೂ ಸ್ವಾಗತದ. ಅವರು ಸರ್ ತಮ್ಮ ಹೆಸರು? ನನ್ನ ಹೆಸರು ಜಗನ್ನಾಥ್ ಸಿಂಗ್ ಪಾಟೀಲ್ ರೀ, ಮುಖಾಂ ದೇಶಮುಖ ಕೊಡಗಾಂವ್, ಔರಾದ್ ತಾಲೂಕು. ಈ ಕಾರ್ಯಕ್ರಮದಲ್ಲಿ ಪಂಡರಿನಾಥ್ ಮಹಾರಾಜ್ ಕಿ ಜೈ. ಯಾಕಂತ ಕೇಳಿದ್ರೆ 40-45 ವರ್ಷ 50 ವರ್ಷ ಹಿಡಿದು ಇದು ಕಾರ್ಯಕ್ರಮ ಭಾಳ ಭವ್ಯದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಿಂದಕ್ಕೆ ಏನಂದರೆ ಶರಣಮ್ಮವ್ರು ಇದ್ದರು. ಶರಣಮ್ಮವ್ರ ಬಾದ ನಮ್ಮ ಅಲ್ಲ ಅವ್ರ ಮಗ ಆದಂಥ ಇಲ್ಲೇ ಭಾರತರು ಗೌರಮ್ಮವರು ಮತ್ತು ದತ್ತು ವಿಠ್ಠಲ್ ಅವರು ಈ ಕಾರ್ಯಕ್ರಮ ಒಳ್ಳೆ ರೀತಿ ನಡೆಸ್ಕೊಂಡಿದ್ದಾರೆ. ಧರ್ಮ ಜಾತಿ ಎಲ್ಲ ಜಾತಿ ಕೂಡಿ ಈ ಕಾರ್ಯಕ್ರಮ ಒಳ್ಳೆ ರೀತಿಯಿಂದ ನಡೆಸ್ಕೊಂಡಿದ್ದಾರೆ. ಅದಕ್ಕಾಗಿ ಇವತ್ತಿನ ಬೀದರ್ ನಾಡಿನಲ್ಲಿ ಹೆಸರಾಂತ ಒಂದು ಚೌಬಾರ ಪಾಂಡುರಂಗು ಒಂದು ವಿಠ್ಠಲ್ ರುಕ್ಮಿಣಿ ಮೋಹನ್ ಮಾರ್ಕೆಟ್ದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಳ ಭವ್ಯವಾದಂಥ ಮೆರವಣಿಗೆ ಆಯ್ತು. ಇಲ್ಲಿವರೆಗೆ 5 ನಿಮಿಷ ಕಮ್ಮಿತ್ತು. ದಿಂಡಿ ಕಾರ್ಯಕ್ರಮ ಮುಗಿಸ್ಕೊಂಡು ದಂಡಿ ಹೊಡೆದು ಈಗ ಪ್ರಸಾದವನ್ನು ನಡೆದಿದೆ. 2,000-3,000 ಪಬ್ಲಿಕ್ ಪ್ರಸಾದ ಮಾಡ್ತಾಯಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆಯ ರೀತಿಯಿಂದ ಎಲ್ಲ ಸಂಗೀತ ಕಲಾ ಬಳಗ 7 ದಿವಸ ಸತತವಾಗಿ ಹಗಲ ರಾತ್ರಿ ಸಂಗೀತ ದರ್ಬಾರ ನಡೆಸ್ಕೊಂಡು ಬಂದಿದ್ದೇವೆ. ಅದಕ್ಕೆ ನಮ್ಮ ಪ್ರಕಾಶ್ ಕುಲಕರ್ಣಿ ಆಕಾಶವಾಣಿ ಕಲಾವಿದರು, ನಮ್ಮ ಪುಂಡ್ಲಿಕರಾವ್ ಪಾಟೀಲ್ ಗುಮ್ಮ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ನಮ್ಮ ಶರಣಪ್ಪ ಪಾಟೀಲ್ ನೆಮ್ತಾಬಾದ್ ಅವರು ಅಕ್ಕವರು ಕೂಡ ಇಲ್ಲಿ ಭವ್ಯವಾದ ಒಂದು ಮೆರವಣಿಗೆ ಮಹಾದೇವಿ ಅಕ್ಕವರು ದಂಡಿಯಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲ ಹೆಣ್ಮಕ್ಳು ಕೂಡ ಇಲ್ಲಿ ಸತತವಾಗಿ ನಾರಾಯಣರಾವ್ ಅವರಾಗಲಿ, ನಮ್ಮ ಜಗನ್ನಾಥರಾವ್ ಸರ್ ಪ್ರವಚನಕಾರರು ಎಲ್ಲ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಒಳ್ಳೆಯ ರೀತಿಯಿಂದ 7 ದಿವಸ ಸತತವಾಗಿ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದೇವೆ. ಇದಕ್ಕೆ ಇಲ್ಲಿಗೆ ಮಾತು ಮುಗಿಸ್ತಾ ಇದ್ದೀನಿ. ಪುಂಡ್ಲಿಕರಾವ್ ಪಾಟೀಲ್ ಗುಮ್ಮ ಮತ್ತು ತಬಲಾವಾದಕರು. ಮತ್ತು ವಿಶೇಷ ಏನಂತಂದರೆ ನಮ್ಮ ಮಾಧ್ಯಮದವರು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ದವರು ಅಚ್ಚುಕಟ್ಟಾಗಿ ಏನೆಂದರೆ ಮಾಧ್ಯಮದವರು ಮತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ದವರು ಎಲ್ಲರ ಜೊತೆ ಸೇರಿ ಯಾವ ಸರ್ಕಾರದಿಂದ ಎಲ್ಲ ಧರ್ಮಗಳು ಹರ್ಕೊಂಡು ಅಚ್ಚುಕಟ್ಟಾಗಿ ಲಯಬದ್ಧವಾಗಿ ಶಿಸ್ತಾಗಿ ನಮಗೆ ಕರ್ಕೊಂಡು ಬಂದು ಮುಗಿಸಿದ್ರೆ ಅವ್ರಿಗೆ ಕೂಡ ನಮ್ಮ ಪಾಂಡುರಂಗನ ಆಶೀರ್ವಾದ ಇರಲಿ ಅಂತ ತಿಳ್ಕೊಂಡು ತುಂಬ ಪೊಲೀಸ್ ಅಧಿಕಾರಿಗಳದ್ದು ಭಾಳ ಭವ್ಯವಾದಂಥ ಒಂದು ಪೊಲೀಸ್ ಅಧಿಕಾರಿಗಳು ಕೂಡ ಇದಕ್ಕೆ ಭಾಳ ಹೆಮ್ಮೆ ಕೊಟ್ಟು 7 ದಿವಸ ಸತತವಾಗಿ ರಾತ್ರಿ ಹಗಲ ದುಡಿದು ಸೇವೆ ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳು ನಡಿಬೇಕು. ಅವರಿಗೂ ಕೂಡ ನಾವು ಪಾಂಡುರಂಗನ ಆಶೀರ್ವಾದ ಮೇಲೆ ಸದಾ ಇರಲಿ ಅಂತ ಹಾರೈಸಿ, ಎಲ್ಲ ಬಂದಂಥ ಭಕ್ತಾದಿಗಳಿಗೆ ಪಾಂಡುರಂಗನ ಕೃಪಾ ಅವ್ರ ಮೇಲೆ ಇರಲಿ ಅಂತ ಹಾರೈಸಿ, ನಮ್ಮ ರಾಜು ಸಾಹೇಬರು ಸರ್ಕಲ್ ಸಾಹೇಬರು ಬಂದಿದ್ದರು. ಆಮೇಲೆ PSI ಮಲ್ಲಮ್ಮ ಅವರು ಬಂದಿದ್ದರು. ವರಿಷ್ಠ ಅಧಿಕಾರಿಗಳು ಸದಾ ಬಾರ್ ಸೇವೆ ಮಾಡ್ತಾರೆ. ಸದಾ ಅವರಿಗೆ ನಮ್ಮ ಸಂಜು ಕಾಸಂಪುರವರು ಕೂಡ ಇಲ್ಲಿ ಕಾರ್ಯಕ್ರಮದಲ್ಲಿ 40 ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ್ಮ ಪಾಂಡುರಂಗನ ವರದಿಯನ್ನು ಧ್ಯಾನಿಸಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪಾಂಡುರಂಗನ ಮೋಹನ್ ಮಾರ್ಕೆಟ್ದಲ್ಲಿ ಸುಮಾರು 40-45 ವರ್ಷ ಹಿಡ್ಕೊಂಡು ನಮ್ಮ ಶರಣಮ್ಮ ತಾಯಿ ಅಂತೇಳಿ ಇಲ್ಲಿದ್ದರು. ಅವರು ಮೂರ್ತಿ ಸ್ಥಾಪನೆ ಮಾಡಿ ಅಂದಿನ ಹಿಡ್ಕೊಂಡು ಇಲ್ಲಿವರೆಗೆ ಬೀದರ್ ಮೂಲೆ ಮೂಲೆಯಿಂದ ಭಕ್ತಾದಿಗಳು ಬಂದು 7 ದಿವಸ ಸತತವಾಗಿ ಸಪ್ತಾಹ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಾನು ಪ್ರಕಾಶ್ ಕುಲಕರ್ಣಿ ಹಾಸ್ಯ ಕಲಾವಿದರು ಮೂರು ಅಂತೇಳಿ ಎಲ್ಲ ಕಲಾವಿದರು ಕರೆಸ್ಕೊಂಡು ಬಂದು ಸಂಚಾಲನೆ ನಿರೂಪಣೆಯಾಗಿ ಪ್ರತಿಯೊಬ್ಬರಿಗೆ ಕಾರ್ಯಕ್ರಮ ಮುಟ್ಟಪ್ಪಲೆ ಮತ್ತು ಎಲ್ಲರಿಗೆ ಮಹಾಪ್ರಸಾದ ಇರ್ತದೆ. ಇವಾಗ ಲಾಸ್ಟ್ ಟೈಮ್ನಾಗ ದಿಂಡಿ ಹೋಗಿ ನಮ್ಮ ಬೀದರ್ ಜಿಲ್ಲೆ ಹೆಸರಾಂತ ಕಲಾವಿದರು ನಮ್ಮ ಪುಂಡ್ಲಿಕರಾವ್ ಪಾಟೀಲ್ ಗುಮ್ಮ ಆಗಲಿ,
ಮತ್ತು ನಾವು ಪ್ರಕಾಶ್ ಕುಲಕರ್ಣಿ ಆಗಲಿ ನಮ್ಮ ಇನ್ನೂ ಅನೇಕ ಕಲಾವಿದರು ಇಲ್ಲಿ ಬಂದು ನಾವು ಮುಂದಾಗಿ ಎಲ್ಲ ಕಲಾವಿದರು ಬರಮಾಡಿಕೊಂಡು ಅತಿ ಉತ್ಸವದಿಂದ ಯಾವ ಜಾತಿ ಪಾತಿ ಭೇದ ಭಾವ ಇಲ್ಲದೇ ಎಲ್ಲರಿಗೆ ಹಾರ್ದಿಕವಂಥ ಸ್ವಾಗತ ಇಲ್ಲಿ ಕೊಡ್ತಾರೆ. ಅವ್ರ ಮಗ ಮುಂದೆ ಮೊಮ್ಮಗ ಆದರೂ ಕೂಡ ವಿಠ್ಠಲ ಮತ್ತು ದತ್ತಾತ್ರೇಯ ಎಂದು ಮುಂದೆ ಅವ್ರು ನಡ್ಸ್ಕೊಂಡು ಹೋಗ್ತಾರೆ. ಈಗ ಪ್ರೆಸೆಂಟ್ ವ್ಯವಸ್ಥಾಪಕರಾದಂಥ ನಮ್ಮ ಗೌರವಕ್ಕವರು ಇದು ಪೂರ್ತಿ ಜವಾಬ್ದಾರಿ ಅವ್ರ ಮೇಲೆ ನಡೆಸ್ಕೊಂಡು ಮಾಡ್ಕೊತಾ ನಡೆದಾರೆ ಅಂಥೇಳಿ ನಾನು ಈ ಸಂತೋಷದಿಂದ ನಾನು ಹೇಳ್ತಾ ಇದ್ದೀನಿ. ನಾನು ಪ್ರಕಾಶ್ ಕುಲಕರ್ಣಿ, ಹಾಸ್ಯ ಕಲಾವಿದರು, ಮೂಗನೂರು ಸರ್. ಧನ್ಯವಾದಗಳು. ಎಲ್ಲರಿಗೆ ಹಾಕ್ಬಿಡ್ತೀನಿ. विठ्ठल जय विठ्ठल जय जय विठ्ठल. हा बोलिले विले लेपुरा वेडे वाकोडे उतारो कराचे महापराध महाराज तुम्ही नाही उच्चारिला अधिकार मी आपुला कराचे महापराध महाराज तुम्ही वल्लभ राहेच्या वल्लभ पाहिला राजदेव जग शिवा ठेवले कंठे काशी पितांबर कसबल लाटे देवश्रवारा विठरे विटे गल्वंत गुदेव जय देव जय पांडुरंगा रुक्माय वल्लभ राहेच्या वल्लभ पाहिला राजदेव आषाढी काटे भक्त देते चंद्रवागी माझी स्वामी लजे मात्रे तारे मुक्ती विश्वाची नाम देव भाय जय देव जय पांडुरंगा रुक्माय वल्लभ राहेच्या वल्लभ पाहिला राजदेव. डोळ्यात पाहिन रूप तुझे प्रेम आलिंगन आनंद पूजन भावे वाढीन म्हणे नाम विठ्ठल रुक्माई विठोबा रुक्माई विठ्ठल रुक्माई विठोबा रुक्माई पंढरी